ಇನ್ನು ಕೊಲ್ಲಿ ಯುದ್ಧದಿಂದ ಗ್ಯಾಸ್ ಅಭಾವ ಶುರುವಾಗಿದೆ. ಹೋಟೆಲ್ಗಳು ಈಗ ಬಂದ್ ಆಗುವ ಸ್ಥಿತಿಗೆ ಬಂದು ನಿಂತಿದ್ದಾವೆ. ಕೆಲವೊಂದಿಷ್ಟು ಹೋಟೆಲ್ಗಳು ಆಲ್ರೆಡಿ ಬಂದ್ ಆಗಿದ್ದಾವೆ. ಕೇಂದ್ರದ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಸಮಸ್ಯೆಗೆ ಕೇಂದ್ರ ಸರ್ಕಾರ ಹೊಣೆ ಅಂತ DCM ಡಿ ಕೆ ಶಿವಕುಮಾರ್ ಈಗ ಕಿಡಿಕಾರ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಆದರೆ ಸಂಸದರು ಮಾತಾಡ್ತಾ ಇಲ್ಲ. ಗ್ಯಾಸ್ ಅಭಾವಕ್ಕೆ ಹೋಟೆಲ್ಗಳು ಆಲ್ರೆಡಿ ಕೆಲವೊಂದಿಷ್ಟು 20% ಹೋಟೆಲ್ಗಳು ಬಂದ್ ಆಗಿಬಿಟ್ಟಿದ್ದಾವೆ ಆಲ್ರೆಡಿ. ಇನ್ನು ಕೆಲವು ಹೋಟೆಲ್ಲು ಮುಚ್ಚುವ ಹಂತಕ್ಕೆ ಬಂದಿದ್ದಾವೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಬೋರ್ಡ್ ಹಾಕಿದ್ದಾರೆ, ಲಿಮಿಟೆಡ್ ಫುಡ್ ಮಾತ್ರ ಸಿಗುತ್ತೆ ಅಂತ. ಇವತ್ತು ಗ್ಯಾಸ್ ಪೂರೈಸಬೇಕು, ಹೋಟೆಲ್ಗಳಿಗೆ ಸೌದೆ ಒಲೆಗೆ ಅವಕಾಶ ಕೊಡಿ. ನಮ್ಮ ಜಾಗತಿಕ ಪಾಲಿಸಿ ಬಗ್ಗೆ ಕೇಂದ್ರ ಸರ್ಕಾರ ಈವರೆಗೂ ಕೂಡ ಮಾತಾಡ್ತಾ ಇಲ್ಲ. ಇದು DCM ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಸಂಸದರೂ ಕೂಡ ಸಂಸತ್ನಲ್ಲಿ ಮಾತನಾಡಿ ಆಗಿರುವಂತಹ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ DCM ಡಿ ಕೆ ಶಿವಕುಮಾರ್ ಕೂಡ ಈಗ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಈಗ ಮೊನ್ನೆ ಮಂಗಳವಾರನೇ ಕೂಡ EC ಕಾಯ್ದೆಯನ್ನು ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಅಂದರೆ ಅಡುಗೆ ಅನಿಲ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗದಂತೆ ನೋಡ್ಕೊಳ್ಬೇಕು ಅಂತ ಕೇಂದ್ರ ಸೂಚನೆಯನ್ನು ಕೊಟ್ಟಿದೆ. ಮತ್ತು ಸಾಕಷ್ಟು ಸ್ಟಾಕ್ ಇಟ್ಕೊಳ್ಬಾರ್ದು ಅಂತಲೂ ಸೂಚನೆಯನ್ನು ಕೊಟ್ಟಿದೆ ಹೋಟೆಲ್ಗಳಿಗೆ.